ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ರಾಜರಾಜೇಶ್ವರಿ ನಗರ ಜೈನ್ ಮಿಲನ್ ವತಿಯಿಂದ ಭಗವಾನ್ ಮಹಾವೀರ ತೀರ್ಥಂಕರರ ಉಪನ್ಯಾಸ ಕಾಗೆ ಮಾಂಸ ಬಿಡ್ತೀನಿ ಜೀವಮಾನ ಪರ್ಯಂತ ಅಂತ ಹೇಳ್ತಾನ ಅವನು. ಅದನ್ನು ಬಿಡ್ತಾನೆ. ಆದರೆ ನೋಡಿ, ಒಂದು ವ್ರತ ತಗೊಂಡ್ರೆ ಅದರ ಒಂದು ಸಾಧನಾ ಮಾರ್ಗದಲ್ಲಿ ಎಂತೆಂಥ ಸಂಕಷ್ಟ ಬರುತ್ತೆ ಅಂತಂದರೆ, ಅವನಿಗೆ ಯಾವುದೋ ಒಂದು ರೋಗ ಬರುತ್ತೆ. ಯಾವ್ಯಾವ ವೈದ್ಯರು ಬಂದು ಅವನು ಪಾಲಿಸ್ತಾ ಇರ್ತಾನೆ. ಅದನ್ನೇನು ತಿನ್ನಲ್ಲ, ಯಾರು ಸಾಮಾನ್ಯ ತಿನ್ನಲ್ಲ, ಅವನು ತಿಂತಾ ಇರಲ್ಲ. ಏನೇನು ಔಷಧ ಮಾಡಿದ್ರೂ ಅವನಿಗೆ ವಾಸಿ ಆಗಲ್ಲ. ಒಬ್ಬರು ವೈದ್ಯ ಬಂದು ಏನು ಹೇಳ್ತಾರೆ, ಕಾಗೆ ಮಾಂಸದಿಂದನೇ ಇದಕ್ಕೆ ಔಷಧಿ, ಅದನ್ನೇ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಟೆಸ್ಟಿಂಗ್ ಟೈಮ್. ಆದರೆ ಅವನು ನಾನು ವ್ರತ ತಗೊಂಡಿದ್ದೀನಿ ಮುನಿಗಳ ಹತ್ರ ಅನ್ನೋದನ್ನು ಒಂದು ದೃಢವಾದ ಒಂದು ಸಂಕಲ್ಪದಿಂದ ಅವನು ತಿನ್ನಲ್ಲ. ಹಾಗೆಯೇ ಆ ರೋಗದಿಂದನೇ ಸಮಾಧಿಪೂರ್ವಕವಾಗಿ ಅವನ ಮರಣ ಆಗುತ್ತೆ. ಇದರ ಒಂದು ಫಲವಾಗಿ ಎಲ್ಲಿ ಹುಟ್ಟುತ್ತಾನೆ ಅಂತಂದರೆ, ಇದು ಮಹಾವೀರರ ಪೂರ್ವ ಭವಗಳು. ಅಲ್ಲಿಂದ ಬಂದು ಯಾರಾಗಿ ಹುಟ್ಟುತ್ತಾನೆ ಗೊತ್ತಾ, ಅವನು ಕಾಡಿಗೆ ಹೋಗ್ತಾರಲ್ವ, ಅವಾಗ ಎಷ್ಟೊಂದು ರಾಜರು ಹೋಗ್ತಾರೆ ಅವ್ರ ಜೊತೆ, ನಾನು ಹೋಗ್ತೀನಿ ಅಂತ. ಇವನು ಹೋಗಿರ್ತಾನೆ, ಅವನಿಗೆ ತಾತ ಆಗಬೇಕು. ಇವನು ಹೋಗಿರ್ತಾನೆ. ಆದರೆ ಆ ಸಂಕಷ್ಟಗಳನ್ನು ಅವನಿಗೆ ತಡ್ಕೊಳಕ್ಕಾಗಲ್ಲ. ಎಷ್ಟು ಸಾಧನೆ ಮಾಡಬೇಕು. ಋಷಭನಾಥರದ್ದು ನಿಮ್ಗೆ ಗೊತ್ತಿದೆ, 6 ತಿಂಗಳು ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಆಹಾರಕ್ಕೂ ಹೋಗಲ್ಲ. ಅವರು ಹಣೆ ಬರ ಏನಿರುತ್ತೆ ಅದು ಅವ್ರು ಪಡೆದಿರ್ತಾರೆ. ಅವರವರ ಪುರುಷಾರ್ಥ ಅವರೇ ಮಾಡಬೇಕು. ಸೊ ಇಲ್ಲೇನಾಗ್ಬಿಡುತ್ತೆ, ಅವನೇನು ಮಾಡ್ತಾನೆ, ಮರೀಚಿ ಕುಮಾರ ಮಿಥ್ಯಾ ಮಾರ್ಗವನ್ನು ತನಗೆ ಯಾವ್ದು ಈಸಿ ಅದನ್ನು ಬೋಧಿಸೋಕ್ಕೆ ಶುರು ಮಾಡಿಬಿಡ್ತಾನೆ. ಈ ಜೈನ ಧರ್ಮ ಬಹಳ ಕಷ್ಟ. 22 ಪರೀಶಹಗಳನ್ನು ಸಹಿಸೋದು ಬಹಳ ಕಷ್ಟ. ಪರೀಶಹ ಅಂದರೆ ನಿಮಗೆ ಗೊತ್ತು, ದೇಹ ಮತ್ತು ಮನಸ್ಸಿಗೆ ಆಗುವ ಬಾಧೆಗಳು. ಬಟ್ ಏನಾಗುತ್ತೆ, ಕಾಯಕ್ಲೇಶ ಒಂದು ತಪ ಆಗಿರುತ್ತಲ್ಲ, ಶರೀರಕ್ಕೆ ಅವನು ಕಷ್ಟ ಕೊಟ್ಟಿರ್ತಾನಲ್ಲ, ಅದರದ ಒಂದು ಫಲವಾಗಿ ಬ್ರಹ್ಮ ಸ್ವರ್ಗದಲ್ಲಿ ಅವನು ಜನಿಸ್ತಾನೆ. ಇಲ್ಲಿ ಕೂಡ ತುಂಬ ಭೋಗ ಭಾಗ್ಯವನ್ನೆಲ್ಲ ಅನುಭವಿಸ್ತಾನೆ. ಭೋಗ ಭಾಗ್ಯವನ್ನು ಅನುಭವಿಸಿದ್ರೂ ನರಕಕ್ಕೆ ಹೋಗ್ತಾನೆ. ಯಾಕೆ ಅಂತಂದರೆ, ಒಂದು ನಿಯಮ ಇದೆ. ನಿಯಮ ಏನು ಅಂದರೆ, ಎಂತಹ ಚಕ್ರವರ್ತಿ ಆಗಲಿ ಅಥವಾ ಯಾರೇ ಆಗಲಿ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸಿದ್ರು ಕಟ್ಟ ಕಡೆಯಲ್ಲಿ ದೀಕ್ಷಿತರಾದರೆ ಅವರಿಗೆ ಉನ್ನತ ಗತಿ. ಆದರೆ ಅವರು ಭೋಗ ಭಾಗ್ಯವನ್ನು ಅನುಭವಿಸ್ತಾನೆ ಸತ್ತೋದ್ರೆ ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ. ಇದು ನಿಯಮ. ಈ ತ್ರಿಪೃಷ್ಟ ನರಕಕ್ಕೆ ಹೋಗ್ತಾನೆ. ನರಕದಿಂದ ಮತ್ತೆ ಬಂದು ಸಿಂಹ ಆಗಿಟ್ಟಿರ್ತಾನೆ.
ಮತ್ತೆ ನರಕಕ್ಕೆ ಹೋಗ್ತಾನೆ, ಮತ್ತೆ ನರಕದಿಂದ ಬಂದು ಆವಾಗ ಯಾವುದು ಜಂಬೂ ದ್ವೀಪದ ಹಿಮವತ್ ಪರ್ವತದಲ್ಲಿ ಒಂದು ತೇಜಸ್ವಿಯಾದ ಸಿಂಹನಾಗಿ ಹುಟ್ಟುತ್ತಾನೆ. ಇಲ್ಲಿಂದ ಮತ್ತೆ ಆತ್ಮೋನ್ನತಿ ಶುರು ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಆ ಸಿಂಹ ಒಂದು ಜಿಂಕೆನ ಹೊಡೆದ್ಬಿಟ್ಟು ಅದರ ಮಾಂಸ ತಿನ್ನಬೇಕು ಅಂತ ಇರುವಾಗ ಆಕಾಶ ಮಾರ್ಗದಲ್ಲಿ ಇಬ್ಬರು ಚಾರಣ ಮುನಿಗಳು ಹೋಗ್ತಾ ಇರ್ತಾರೆ, ಅಮಿತಗತಿ ಅಜಿತಂಜಯ ಅಂತ. ಅವರು ಬಂದು ಆ ಸಿಂಹಕ್ಕೆ, ಅವ್ರಿಗೆ ಗೊತ್ತಾಗತ್ತೆ ಇದು ಮುಂದೆ ಉನ್ನತ ಗತಿಗೆ ಹೋಗುವ ಜೀವ ಅಂತ ಹೇಳಿ, ಹೇ ಸಿಂಹ, ನೀನೇನು ಕೆಲಸ ಮಾಡ್ತಾಯಿದ್ಯಾ, ನೀನು ಹಿಂಸೆ ಮಾಡ್ತಿದ್ಯಾ, ನೀನು ಪುರೂರವನ ಭವನದಲ್ಲಿ ನೀನು ಸಾಯ್ತಾ ಇರುವಾಗಲೂ ಕೂಡ ನೀನು ಮಾಂಸ ಭಕ್ಷಣೆ ಮಾಡಿರಲಿಲ್ಲ, ನೀನು ಎಷ್ಟೊಂದು ಭೋಗಭಾಗ್ಯ, ನೀನು ತ್ರಿಪೃಷ್ಟನ ಭವದಲ್ಲಿ ನೀನು ಭೋಗಭಾಗ್ಯ ಅನುಭವಿಸಿದ್ಯಾ, ಮತ್ತು ನರಕಕ್ಕೆ ಹೋಗಿ ಎಲ್ಲ ಮಾಡಿದ್ಯಾ, ಇಷ್ಟೆಲ್ಲ ಆದರೂ ನಿನಗೆ ಆತ್ಮಬೋಧೆ ಆಗಿಲ್ವಲ್ಲ, ಇನ್ನೂ ಈ ಸಂಸಾರದಲ್ಲೇ ತಿರುಗ್ತಾ ಇರ್ತೀಯಾ, ಇನ್ನಾದರೂ ಎಚ್ಚೆತ್ಕೋ. ನೀವು ಕೇಳ್ಬೋದು, ಆ ಸಿಂಹಕ್ಕೆ ಇಷ್ಟೊಂದೆಲ್ಲ ಕೇಳೋ ಮೆಚುರಿಟಿ ಇತ್ತಾ? ನಮಗೇ ಇಲ್ಲಿ ಧರ್ಮಬೋಧೆ ಕೇಳೋರಿಲ್ಲ, ಇನ್ನು ಸಿಂಹಕ್ಕೆ ಎಷ್ಟು ನೋಡಿ. ಅದು ನಮ್ಮ ಕಾಲಲಬ್ಧಿ ಅಂತ ಅದಕ್ಕೆ ಹೇಳೋದು. ಆ ಟೈಮ್ ಬಂದಾಗ ಒಳ್ಳೆ ಟೈಮ್ ಅದು. ನಮ್ಮ ಜೀವನದಲ್ಲೂ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ, ಟೈಮ್ ಬರಬೇಕು, ಎಲ್ಲ ಟೈಮ್ ಬಂದಾಗ ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಅದ್ರದಕ್ಕೆ ಆತ್ಮ ಜಾಗೃತಿ ಆಗ್ತಾ ಇರುತ್ತೆ, ಎಲ್ಲನೂ ಕೇಳಿಸ್ಕೊಳ್ಳುತ್ತದು. ಅದಕ್ಕೆ ಹಿಂದಿನ ಜನ್ಮದ ಎಲ್ಲ ಜ್ಞಾಪಕ ಬರುತ್ತೆ, ಅದ್ರ ಕಣ್ಣಿಂದ ಸುರಿಯುತ್ತೆ ನೀರು, ನಾನೆಲ್ಲ ಏನೇನು ಕರ್ಮ ಮಾಡಿದ್ದೆ ಏನೇನು ಅಂತೆಲ್ಲ ಬಂದು ಅದು ಕೊಂದಿರೋದನ್ನು ತಿನ್ನಲ್ಲ. ಹಾಗೆಯೇ ನಮೋಕಾರ ಮಂತ್ರ ಕೇಳ್ತಾ ಸಮಾಧಿಪೂರ್ವಕವಾಗಿ ಅದು ಪ್ರಾಣ ಬಿಡುತ್ತೆ. ನೋಡಿ, ಆ ಸಿಂಹನಂಥ ಪ್ರಾಣಿ ಭವದಲ್ಲಿ ಇದಾಗೋದು ಸಾಧ್ಯವಿದ್ದರೆ ಮನುಷ್ಯರಾಗಿ ನಮ್ಗೆ ಯಾಕೆ ಸಾಧ್ಯ ಆಗಲ್ಲ? ನಂತರ ಮತ್ತೆ ಸೌಧರ್ಮ ಸ್ವರ್ಗ, ನಾನು ಹೇಳಿದ್ನಲ್ಲ ಫಸ್ಟ್ ಸ್ವರ್ಗ, ಅದರಲ್ಲಿ ಅಲ್ಲಿ ಸಿಂಹಕೇತುವಾಗಿ ಹುಟ್ಟಿ ಸ್ವರ್ಗದಲ್ಲಿ ಹುಟ್ಟಿದವ್ರಿಗೆ ಇನ್ನೇನು ಕೆಲಸ ಇರಲ್ಲ. ಅವರು ಅಕೃತ್ರಿಮ ಜಿನಚೈತ್ಯಾಲಯಗಳಿಗೆ ಹೋಗಿ ದೇವದರ್ಶನ ಮಾಡಿ ಇನ್ನೂ ಪುಣ್ಯ ಸಂಪಾದನೆ ಮಾಡ್ಬೋದು. ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಇದು ಅಷ್ಟಿದ್ರೂ ಇನ್ನೂ ಆ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ, ಹೋಗೋದು ಬರೋದು ಆಗಿ ನಂದರಾಜನ ಭವದಲ್ಲಿ ತೀರ್ಥಂಕರ ನಾಮ ಪ್ರಕೃತಿ ಬಂಧ ಆಗುತ್ತೆ. ನಾಮ ಪ್ರಕೃತಿ ಅದು ಶರೀರ ರಚನೆಗೆ ಅದು ಬೇಕು. ನಾಮ ಪ್ರಕೃತಿಯ 93 ಭೇದಗಳಲ್ಲಿ ಇದು ತೀರ್ಥಂಕರ ನಾಮ ಪ್ರಕೃತಿ. ಆ ಪ್ರಕೃತಿ ಬಂಧ ಆದ್ರೇ ತೀರ್ಥಂಕರರಾಗೋದು. ಸೊ ಆವಾಗ ಅದು ಬಂಧ ಆಗುತ್ತೆ. ಷೋಡಶಕರಣ ಭಾವನೆಗಳು, ಷೋಡಶಕರಣ ಪೂಜೆ ಮಾಡ್ತಿರತ್ತಾನೆ, ದರ್ಶನ ವಿಶುದ್ಧಿ, ವಿನಯ ಸಂಪನ್ನತ, ಶೀಲವ್ರತೇಶ್ವನ, ತೀಚಾರ, ಅಭೀಕ್ಷ್ಣ ಜ್ಞಾನೋಪಯೋಗ, ಸಾಧು ಸಮಾಧಿ, ಒಂದೊಂದು ಭಾವನೆಯೂ ಅದು ಉತ್ಕೃಷ್ಟವಾದ ಭಾವನೆಗಳು. ಅದರ ನನಗೂ ಬರಲಿ ಅಂತ ನಾವು ಪೂಜೆ ಮಾಡೋದು, ಅರ್ಘ್ಯ ಕೊಡೋದು. ಏನು ಪುರೋಹಿತ್ರೆ, ಅಷ್ಟು ನಾವು ಪೂಜೆ ಮಾಡುವಾಗ ಅಷ್ಟು ಉತ್ಕೃಷ್ಟವಾದ ಭಾವನೆಯಿಂದ ನಾವು ಪೂಜೆ ಮಾಡಬೇಕು. ಆದರೆ ಅವರಿಗೆ ನ್ಯಾಚುರಲ್ ಆಗಿ ಆ ಭಾವನೆಗಳು ಬರುತ್ತೆ. ಜಗತ್ತಿನಲ್ಲಿರೋ ಜೀವಿಗಳಿಗೆಲ್ಲ ಒಳ್ಳೆಯದಾಗಲಿ. ಈ ತೀರ್ಥಂಕರತ್ವ ಅಂದರೆ ಹೇಗಿರುತ್ತೆ ಅಂತಂದರೆ, ಆ ತೀರ್ಥಂಕರರು ಜನಿಸ್ತಾರಲ್ಲ, ಅವಾಗೆಲ್ಲ ವಿಶ್ವದ ಜೀವಿಗಳಿಗೆ ಒಂದು ಅನಿರ್ವಚನೀಯವಾದ ಆನಂದ ಆಗುತ್ತೆ ಅಂತ ಹೇಳ್ತಾರೆ. ಈವನ್ ನರಕದಲ್ಲಿರೋ ಜೀವಿಗಳಿಗೂ ಕೂಡ, ಅಂದರೆ ಎಷ್ಟಿರ್ಬೋದು ಅವ್ರದ್ದು ವೈಬ್ರೇಷನ್. ನರಕದಲ್ಲಿರೋದು ದುಃಖ, ಅತಿ ದುಃಖ, ಮಹಾನ್ ದುಃಖ, ಅದು ಬಿಟ್ಟರೆ ಏನೂ ಇಲ್ಲ. ಅಂಥ ಜೀವಿಗಳಿಗೂ ಒಂದು ಕ್ಷಣ ಅನಿರ್ವಚನೀಯವಾದ ಆನಂದ ಆಗುತ್ತೆ ಅಂತಂದರೆ ಆ ತೀರ್ಥಂಕರತ್ವದ ಮಹಿಮೆ ಏನು ಹೇಳಬೇಕು. ಸೊ ಇಲ್ಲಿ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತೆ. ನಂತರ ಆ ಬಂಧ ಆದಮೇಲೆ ಮತ್ತೆ ಅವರು ಅಲ್ಲಿ ಮರಣ ಹೊಂದಿ ಎಲ್ಲಿ ಅಚ್ಯುತ ಸ್ವರ್ಗ, ಆರಣ ಅಚ್ಯುತ ಲಾಸ್ಟ್ ಸ್ವರ್ಗ, 16ನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸ್ತಾರೆ. ಆ ದೇವನೇ ಬಂದು ಮಹಾವೀರನಾಗಿ ಜನಿಸೋದು. ನೋಡಿ, ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. ಸಾಧನಾ ಮಾರ್ಗದಲ್ಲಿ ಯಾವಾಗಲೂ ಅಷ್ಟೇ, ನಾವು ಏನಾದರೂ ಸಾಧಿಸೋಕ್ಕೆ ಹೊರಟ್ರೆ ಅನೇಕ ಅಡೆತಡೆಗಳು ಬರ್ತವೆ, ಯಾವುದೂ ಸುಸೂತ್ರ ಇಲ್ಲ. ಆದ್ರೂ ಬಿಡದಲೆ ನಾವು ನಮ್ಮ ಪುರುಷಾರ್ಥವನ್ನು ಮಾಡ್ತಾನೇ ಇರಬೇಕು. ಆ ಒಂದು ಜೀವ ತ್ರಿಶಲಾದೇವಿಯ ಗರ್ಭಕ್ಕೆ ಬರಬೇಕು ಅಂತಂದರೆ ಆ ಒಂದು ತಾಯಿ, ಆ ಒಂದು ಮಾತಾಪಿತೃಗಳ ಪುಣ್ಯ ಹೇಗಿರಬೇಕು. ತೀರ್ಥಂಕರರ ಮಾತಾಪಿತೃಗಳಾಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಆಸನ್ನ ಭವ್ಯರು. ಅವರು ಕೂಡ 1-2-3 ಜನ್ಮದಲ್ಲೇ ಅವರು ಕೂಡ ಮೋಕ್ಷಕ್ಕೆ ಹೋಗೋರು ಇದ್ದಾರೆ. ಈ ಗರ್ಭ ಕೂಡ ಒಂದು ವಿಶೇಷತೆ. ಆ ಗರ್ಭ ಈ ತೀರ್ಥಂಕರದ್ದೇ ಎಂಥದ್ದು, ವಜ್ರ ವೃಷಭ ನಾರಾಜ ಸಂಹನನ ಅಂದರೆ ಅಂಥ ಸ್ಟ್ರಾಂಗ್ ಬಾಡಿ, ಅಂಥ ಸ್ಟ್ರಾಂಗ್ ಭ್ರೂಣನ ಇಟ್ಕೊಳ್ಬೇಕು ಅಂತಂದರೆ ಎಂಥ ಸ್ಟ್ರಾಂಗ್ ಗರ್ಭ ಬೇಕು.
ಅಲ್ವಾ? ಸೊ ಈ ತಾಯಿ ತ್ರಿಶಲಾಮಾತೆ ತಾಯಿಯ ಒಂದು ಮಹತ್ವ, ತೀರ್ಥಂಕರ ತಾಯಿಯ ಮಹತ್ವವನ್ನು ಮಾನತುಂಗಾಚಾರ್ಯರು ಭಕ್ತಾಮರ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅವರು ಆದಿನಾಥರ ಬಗ್ಗೆ ಹೇಳಿದ್ರು, ಬಟ್ ಎಲ್ಲ ತೀರ್ಥಂಕರ ಮಾತಿನೂ ಶ್ರೇಷ್ಠನೇ. ನಿಮಗೆ ಗೊತ್ತಿರ್ಬೋದು ಅದು. ಸ್ತ್ರೀಣಾಂ ಶತಾನಿ ಶತಶೋ ಜನಯಂತಿ ಪುತ್ರಾನ್ ನಾನ್ಯಾಸುತಂ ತ್ವದುಪಮಂ ಜನನೀ ಪ್ರಸೂತಾ ಸರ್ವಾದಿಶೋ ದಧತಿ ಭಾನಿ ಸಹಸ್ರರಶ್ಮಿಂ ಪ್ರಾಚೇವ ದಿಕ್ಚನಯತಿ ಸ್ಫುರದಂ ಶುಜಾಲಂ. ಇದರ ಅರ್ಥ ಏನು ಅಂತಂದರೆ, ಈ ಜಗತ್ತಿನಲ್ಲಿ ನೂರಾರು ತಾಯಂದಿರು, ನೂರಾರು ಪುತ್ರರಿಗೆ ಜನ್ಮವನ್ನಿತ್ತಿರ್ಬೋದು, ಆದರೆ ಮಾತೆ ನಿನ್ನಂತಹ ಪುತ್ರನಿಗೆ ಯಾರೂ ಕೂಡ ಜನ್ಮವನ್ನು ನೀಡಲಿಲ್ಲ ಇಲ್ಲಿವರೆಗೂ. ಎಲ್ಲರ ಮಕ್ಕಳು ತೀರ್ಥಂಕರಾಗ್ಬಿಟ್ಟಿದ್ದಾರಾ? ಇಲ್ಲ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿಯೇ ಉದಯಿಸಿದರೂ ಕೂಡ ಸೂರ್ಯನ ಕಿರಣಗಳು ಎಲ್ಲ ದಿಕ್ಕಿನಲ್ಲೂ ಪಸರಿಸುತ್ತೆ, ಹೌದು ತಾನೆ? ಒಂದೇ ದಿಕ್ಕಿಗೇನು ಕೊಡಲ್ಲ. ಆದರೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಮಾತ್ರ ಉದಯಿಸುವನು. ಹಾಗೆಯೇ ತೀರ್ಥಂಕರರಾದವರು ಆ ಗರ್ಭದಲ್ಲೇ ಜನ್ಮ ತಾಳ್ತಾರೆ ಹೊರತು ಎಲ್ಲರ ಗರ್ಭದಲ್ಲಿ ಅವರು ಜನ್ಮ ತಾಳೋದಕ್ಕೆ ಸಾಧ್ಯವಿಲ್ಲ ಅಂತ ಮಾನತುಂಗರು ಬಹಳ ಒಂದು ಭಕ್ತಿಯಿಂದ ತೀರ್ಥಂಕರ ಮಾತೆಯ ಒಂದು ಪ್ರಶಂಸೆಯನ್ನು ಮಾಡಿದ್ದಾರೆ. ನಾವು ಕೂಡ ಮಕ್ಕಳು ಏನಾದ್ರು ಸಾಧನೆ ಮಾಡಿದ್ರೆ ಅಂತೀವಲ್ವ, ಇವ್ರ ಅಪ್ಪ ಅಮ್ಮ ಏನು ಪುಣ್ಯ ಮಾಡಿದ್ರು ಅಂತ ಅಂತೀವೋ ಇಲ್ವ? ಹಾಗೆ ಆಚಾರ್ಯರು ಅವರನ್ನು ಕೊಂಡಾಡಿದ್ದಾರೆ. ಈ ತಾಯಿ ಇವ್ರದ್ದು ಏನೇನು ಒಂದಂದರೆ, ಕೆಲವೊಂದು ವಿಷಯ ನಾವು ತಿಳ್ಕೊಳ್ಬೇಕು. ತೀರ್ಥಂಕರರು ಅವರ ತಂದೆ ತಾಯಿಯರಿಗೆ ಏಕಮಾತ್ರ ಪುತ್ರ. ಯಾಕೆ ಅಂತಂದರೆ, ಅವ್ರು ಹುಟ್ಟಿದ ಮೇಲೆ ತಂದೆ ತಾಯಿ ಅವರು ಸಿದ್ಧಾರ್ಥರಾಜ ತ್ರಿಶಲಾದೇವಿ ಅವರು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾರೆ. ಅವರು ಸ್ನೇಹಿತರಂತೆ ಇರ್ತಾರೆ. ಸೊ ಒಂದು ಶ್ರೇಷ್ಠವಾದ ಬ್ರಹ್ಮಚರ್ಯ ವ್ರತದಿಂದಲೇ ಅವರಿಗೆ ಮುಂದೆ ಉನ್ನತ ಗತಿಗಳು ಅವರಿಗೆ ದೊರೀತಾ ಹೋಗೋದು. ಮಗುಗೆ ಇರುತ್ತೆ ಮತಿ, ಶ್ರುತ, ಅವಧಿ 3 ಜ್ಞಾನಗಳು ಅವರಿಗೆ ಇರುತ್ತೆ. ಮತ್ತು ಅವರು ಯಾವಾಗ ದೀಕ್ಷೆ ತಗೊಳ್ತಾರಲ್ಲ, ದೀಕ್ಷೆ ತಗೊಂಡಾಗ ಅವರಿಗೆ ಯಾವಾಗ ಸಮಸ್ತ ಬಾಹ್ಯ ಪರಿಗ್ರಹಗಳನ್ನು ಅವರು ತೊರೀತಾರೆ, ಆವಾಗ ಮನಃಪರ್ಯಾಯ ಜ್ಞಾನ ಪ್ರಾಪ್ತಿಯಾಗ್ಬಿಡುತ್ತೆ. ಮನಃಪರ್ಯಾಯ ಅಂದರೆ ಎಲ್ಲರ ಮನಸ್ಸನ್ನು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಮನಃಪರ್ಯಾಯ ಜ್ಞಾನ ಅವರಿಗೆ ಪ್ರಾಪ್ತವಾಗಿ ಬಿಡುತ್ತೆ. ಈ ಥರ ಇದೆ. ಮಹಾವೀರರು ಅವರು ಬೆಳೆಯುವಾಗ ಇವ್ರಿಗೆ ತೀರ್ಥಂಕರರ ಎಲ್ಲರಿಗೂ ಅಷ್ಟೇ, ಅವರಿಗೆ ಎಲ್ಲ ವಸ್ತುಗಳು ದೇವಲೋಕದಿಂದನೇ ಬರ್ತಾ ಇರುತ್ತೆ. ಅದು ಆಹಾರ ಆಗಿರ್ಬೋದು, ಆಭೂಷಣ ಆಗಿರ್ಬೋದು, ಆಭರಣ ಆಗಿರ್ಬೋದು, ಭೋಗೋಪಭೋಗಗಳು. ಹೀಗೆ ಅರಮನೆಯಲ್ಲಿ ಅವ್ರ ಮನೆ ಎಷ್ಟು ಅಂತಸ್ತಿಂದಿರುತ್ತೆ, ಆ ವೈಭವ, ನಂದ್ಯಾವರ್ತದ ಒಂದು ವೈಭವ ಎಲ್ಲನೂ ಇದೆ. ಅಷ್ಟು ಭೋಗ ಭಾಗ್ಯಗಳ ಮಧ್ಯೆ ಬೆಳೆದ್ರೂ ಕೂಡ ಮಹಾವೀರರಿಗೆ ಆ ವೈರಾಗ್ಯ ಭಾವ ಯಾವಾಗಲೂ ಇರುತ್ತೆ. ಯಾಕೆ ಅಂತಂದರೆ ಆ ಅವಧಿ ಜ್ಞಾನ ಇರುತ್ತಲ್ಲ ಅವ್ರಿಗೆ, ಯಾವಾಗಲೂ ಪೂರ್ವಜನ್ಮದ ಸ್ಮರಣೆ, ತಾವೇನೇನು ಕಷ್ಟಪಟ್ಟಿದ್ದು ಎಲ್ಲ ಇರುತ್ತೆ. ಮತ್ತು ಆಗಿನ ಕಾಲದ ಒಂದು ಪರಿಸ್ಥಿತಿಯನ್ನು ನೋಡೋಣ. ಆಗಿನ ಕಾಲದ ನಮಗೆ ಏನಾದರೂ ನಮ್ಮ ಮೇಲೆ ಎಫೆಕ್ಟ್ ಆದರೆ ನಮ್ಮ ಸುತ್ತಮುತ್ತ ಇರೋದೂ ನಮಗೆ ಎಫೆಕ್ಟ್ ಆಗುತ್ತೆ. ಪರಿಸರದ ಎಫೆಕ್ಟು. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಆನ್ಲೈನು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಎಷ್ಟಾಗ್ತಾ ಇದೆ. ಎಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸೋಷಿಯಲ್ ಎಫೆಕ್ಟ್ ಏನಿತ್ತು ಅಂತಂದರೆ, ಆವಾಗ ಅಲ್ಲಿ ಇಲ್ಲಿ ಹೆಂಗೆ ರಾಜ್ಯ ಅಂತ ಹೇಳ್ತೀವಲ್ಲ, ಆವಾಗ ಗಣಗಳಿರ್ತಿದ್ವು. ಆ ಗಣಗಳ ಮಧ್ಯೆ ಆವಾಗ ಇವ್ರು ಇದ್ದಿದ್ದು ಯಾವ ಸೆಂಚುರಿ? ಕ್ರಿಸ್ತಪೂರ್ವ 6ನೇ ಶತಮಾನ. ಇವ್ರದ್ದು 599 ಐತಿಹಾಸಿಕ ಪುರುಷ ಇವರು. ಸೊ ಆ ಕಾಲದಲ್ಲಿ ಏನಿತ್ತು, ಅಶಾಂತಿ ಇತ್ತು, ಅಸೂಯೆ ಇತ್ತು ಜನರ ಮಧ್ಯ. ಹೀಗೆ ನಾನೇ ಮೇಲೂ ಗಣಗಳ ಮಧ್ಯೆ ಯುದ್ಧ ಆಗ್ತಿತ್ತು. ಎಲ್ಲರಿಗೂ ನಾನೇ ಪವರ್ಫುಲ್ ಅಂತ ತೋರಿಸ್ಕೊಳ್ಬೇಕಲ್ಲ, ಈ ಥರ ಎಲ್ಲ ಯುದ್ಧ ಆಗ್ತಾಯಿತ್ತು. ಮತ್ತು ಈ ಹಿಂಸೆ ಎಲ್ಲ ನೋಡ್ತಾ ಇದ್ರು ಅವರು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಮತ್ತು ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಅಲ್ಲಿ ವೈದಿಕ ಸಂಪ್ರದಾಯ ಆವಾಗ ಜಾಸ್ತಿ ಇತ್ತು. ಯಜ್ಞ ಯಾಗಾದಿಗಳನ್ನು
ಶ್ರೀಮಂತರೇ ಮಾಡ್ತಾ ಇದ್ದಿದ್ದು ಯಜ್ಞ ಯಾಗಾದಿಗಳಿಗೆ. ಈಗ ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ ಅಂದರೆ ಅಶ್ವಗಳನ್ನೇ ಬಲಿ ಕೊಡೋದು ಯಜ್ಞ. ಅದನ್ನೆಲ್ಲ ಯಾರು ಮಾಡೋಕ್ಕಾಗತ್ತೆ? ಶ್ರೀಮಂತರಲ್ದಲೇ ಯಾರೂ ಮಾಡೋಕ್ಕಾಗಲ್ಲ. ಸೊ ಇವರೇ ಯಜ್ಞ ಯಾಗಾದಿಗಳನ್ನು ಮಾಡೋದು, ಮತ್ತು ಪ್ರಾಣಿ ಬಲಿ ಕೊಡೋದು, ಕೆಲವೊಂದು ಕಡೆ ನರಬಲಿ ಕೂಡ ಕೊಡ್ತಾ ಇದ್ರು. ಇದನ್ನೇ ಧರ್ಮ ಅಂತ ಬಿಂಬಿಸ್ತಾ ಇದ್ರು. ಮತ್ತು ಧರ್ಮದ ಹೆಸರಲ್ಲಿ ಹೂ ವಿಲ್ ಬಿ ಮೋಸ್ಟ್ ಪವರ್ಫುಲ್, ರಿಚ್, ಅವರೇ ಧರ್ಮವಂತರು. ಅವರು ಏನು ಮಾಡ್ತಾರೆ ಅದನ್ನು ಪ್ರಶ್ನಿಸೋ ಧೈರ್ಯ ಯಾರಿಗೂ ಇರ್ತಾ ಇರಲಿಲ್ಲ. ಸೊ ಜನ ಕನ್ಫ್ಯೂಸ್ ಆಗ್ತಾ ಇದ್ರು, ಯಾವುದು ಧರ್ಮ? ಬಲಿ ಕೊಡೋದು ಧರ್ಮನೇ, ಅದನ್ನು ಕೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಮತ್ತು ಸ್ತ್ರೀಯರಿಗೆ, ಶೂದ್ರರಿಗೆ, ಅವಾಗ 4 ಚತುರ್ವರ್ಣ ಗೊತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವಿತ್ತು. ಸ್ತ್ರೀಯರಿಗಾಗಲಿ ಶೂದ್ರರಿಗಾಗಲಿ ಏನೂ ಇಂಪಾರ್ಟೆನ್ಸ್ ಇರಲಿಲ್ಲ. ಶಿಕ್ಷಣ ಕೂಡ ಕೊಡ್ತಾ ಇರಲಿಲ್ಲ ಅವಾಗ. ಈ ತರಹದ ಒಂದು ಪರಿಸ್ಥಿತಿ ಅವಾಗ ಇತ್ತು. ನೀನು ಇದನ್ನೆಲ್ಲ ನೋಡ್ತಾ ಇದ್ರು ಮಹಾವೀರರು, ಅಬ್ಸರ್ವ್ ಮಾಡ್ತಾ ಇದ್ರು. ಧರ್ಮ ಅಂದರೆ ಏನು ಅಸಲಿಗೆ? ಧರ್ಮ ಅಂದರೆ ಸರಳತೆ, ಸಮನ್ವಯತೆ, ಸಹೃದಯತೆ ಅಲ್ವಾ? ನಾವು ದರ್ಪ ತೋರಿಸಿದ್ರೆ, ದಬ್ಬಾಳಿಕೆ ತೋರಿಸಿದ್ರೆ ಅದು ಧರ್ಮ ಆಗುತ್ತಾ ಅನ್ನುವಂತಹ ವಿಚಾರಗಳು ಅವ್ರಿಗೆ ಬರ್ತಾ ಇತ್ತು. ಇದೆಂಥ ಧರ್ಮ? ಹಾಗೆ ಅವ್ರ ಮನಸ್ಸಿನಲ್ಲಿ ವಿಚಾರ ಬರ್ತಾ ಇತ್ತು. ಇದು ಒಂದು ಚುಟ್ಕ ನಾನು ಬರೆದಿದ್ದೀನಿ. ಧರ್ಮವೆಂಬುದು ಅಲ್ಲ ಬಾಹ್ಯ ವೇಷ, ಧರ್ಮವೆಂಬುದು ಅಲ್ಲ ಬಾಹ್ಯ ವೇಷ, ಇದು ಅಂತರಂಗದ ಆದೇಶ. ದಶಲಕ್ಷಣಗಳ ಸಮಾವೇಶ, ಬಿಡಿಸುವುದು ಎಲ್ಲ ಮೋಹಪಾಶ. ಇದು ಧರ್ಮ ಅಲ್ವಾ? ಧರ್ಮದ 10 ಲಕ್ಷಣಗಳು ದಶಲಕ್ಷಣ ಪರ್ವದಲ್ಲಿ ನಾವು ಮಾಡ್ತೀವಿ. ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪಸ್, ತ್ಯಾಗ, ಕಿಂಚನ್ಯ, ಬ್ರಹ್ಮಚರ್ಯಾಣಿ ಧರ್ಮ. ಇದನ್ನು ಬಿಟ್ಟರೆ ಬೇರೆ ಧರ್ಮ ಇಲ್ಲ. ನಿನ್ನ ಮನಸ್ಸಲ್ಲಿ ಕ್ಷಮೆ ಇಲ್ಲ, ಮೃದುತ್ವ ಇಲ್ಲ, ಶಾಂತಿ ಇಲ್ಲ, ಸಹನೆ ಇಲ್ಲ, ಎಲ್ಲ ಕಷಾಯದಿಂದ ನೀನು ತುಂಬ್ಕೊಂಡಿದ್ಯಾ ಅಂದರೆ ನಿನ್ನ ಧರ್ಮ ಹೆಂಗೆ? ಧರ್ಮ ಅಂದರೆ ದಬ್ಬಾಳಿಕೆ ಅಲ್ಲ ಇನ್ನೊಬ್ಬರ ಮೇಲೆ. ನೀನು ಅದರಿಂದ ಮಹಾವೀರರು ಬಹಳ ಚಿಂತನೆ ಮಾಡ್ತಾ ಇದ್ರು. ಈ ಥರ ಲೋಕದ ಜನರು ಇಷ್ಟು ದುಃಖದಲ್ಲಿ ಮುಳುಗಿದಾರಲ್ಲ, ಇವ್ರಿಗೆ ಹೆಂಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂದರೆ ಲೋಕ ಕಲ್ಯಾಣದ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರು. ತಮ್ಮ ಒಂದು ಆತ್ಮೋದ್ಧಾರದ ಬಗ್ಗೆ, ನಾನು ಎಷ್ಟು ಕಾಲ ಇದೇ ರೀತಿ ನಾನು ಭವಗಳಲ್ಲಿ ಸುತ್ತುತ್ತಾ ಇರಲಿ, ನನಗೆ ಒಂದು ಶಾಶ್ವತವಾದ ಸುಖ ಬೇಡವಾ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ರು. ಸೊ ಇವರು ಮಹಾಪುರುಷರು. ಆದರೆ ಯಾರೆಲ್ಲನ ಅಳಕೊಂಡೋಗ್ಲಿ, ನಾನು, ನನ್ನ ಸಂಸಾರ, ನಮ್ಮ ಮನೆ ಚೆನ್ನಾಗಿದ್ರೆ ಆಯಿತು, ನಮ್ಮದು ದೃಷ್ಟಿ ಅಷ್ಟೇ. ನಾವು ಆರ್ಡಿನರಿ ಪೀಪಲ್. ಮಹಾಪುರುಷರು ಹೆಂಗೆ ಅಂತಂದರೆ ಶ್ರೀಗಂಧದ ಕೊರಳಿನ ಹಾಗೆ ಇರ್ತಾರಂತೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಶ್ರೀಗಂಧ ನೋಡಿ, ತೇಯ್ದ್ರೂ ಕಮ್ಮಂತ ಇರುತ್ತೆ. ನಾವು ಭಗವಂತನ ಅಭಿಷೇಕಕ್ಕೆ ತೇಯ್ತೀವಿ, ಯಾರನ್ನಾರು ತೇಯ್ದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ವ, ಆದರೆ ಅವರು ತೇಯ್ದ್ರೂ ಗಮ್ಮನತೆ, ಸುಟ್ರೂ ಗಮ್ಮನತೆ. ನೀವು ಪುಡಿ ಪೌಡ್ರು ಮಾಡಿ ಬೇಕಾರೆ ಕೊಟ್ಟಿದ್ರೂ ಅದು ಗಮ್ಮನತೆ. ಹಾಗೆ ಮಹಾಪುರುಷರು ಲೋಕ ಸಂರಕ್ಷಣಾರ್ಥವಾಗಿ ತಮ್ಮ ಜೀವನವನ್ನೇ ಸಹಿಸ್ತಾರೆ. ಈ ಏನು ಸಾಮಾಜಿಕ ಸಮಸ್ಯೆ ಇದೆ, ಒಂದು ನಿಯೋಗವನ್ನು ಅವರು ರಚಿಸ್ಬಿಡ್ತಾರೆ. ಎಲ್ಲ ಸ್ಟಡಿ ಮಾಡ್ರಿ ಅಂತ ಕಮಿಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸು. ಅವ್ರೇನು ಪರಿಹಾರನೂ ಕಂಡುಹಿಡಿಯಲ್ಲ, ಮಣ್ಣು ಕಂಡುಹಿಡಿಯಲ್ಲ. ಸುಮ್ಮನೆ ಇವರು ಜನರ ಕಣ್ಣೊರ್ಸಕ್ಕೆ ಒಂದು ಕಮಿಟಿ ಮಾಡಿರ್ತಾರೆ. ಅಥವಾ ಮಹಾವೀರರು ಇದನ್ನು ಸ್ಟಡಿ ಮಾಡೋಕ್ಕೆ ಯಾವುದೇ ಯೂನಿವರ್ಸಿಟಿಗೆ ಹೋಗಿ PhD ತೊಗೊಳ್ಲಿಲ್ಲ. ಅವರು ಅಧ್ಯಾಯ, ಧ್ಯಾನ, ತಪಸ್ಸು, ಈ ರೀತಿಯಾಗಿ ಅವರು ಬಹಳ ಡೀಪಾಗಿ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ಅವರು ಗಮನಿಸ್ತಾ ಇರ್ತಾರೆ. ಸೊ ಅವ್ರೇನು ಯೋಚನೆ ಮಾಡ್ತಾರೆ ಅಂತಂದರೆ, ನಾನಿನ್ನು ಸಂಸಾರದಲ್ಲಿ ಇನ್ನೂ ಸಿಕ್ಕಾಕೊಳ್ಬಾರ್ದು. ಮದುವೆ ಆಯಿತು ಅಂದರೆ ಮುಗೀತು, ಹೆಂಡತಿ ಮಕ್ಕಳು ಎಲ್ಲ ಮೋಹ ಮತ್ತೆ ಶುರು ಆಗತ್ತೆ. ಸೊ ಆ ಥರ ಅವರು ಡಿಸೈಡ್ ಮಾಡಿಬಿಟ್ಟು ಈ ನಿರ್ಧಾರವನ್ನು ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಬೇಜಾರಾಗುತ್ತೆ. ಯಾವ ತಂದೆ ತಾಯಿಗೆ ತಾನೇ ಅಷ್ಟೊಂದು, ಅದು ಭೋಗ ಭಾಗ್ಯ, ಶ್ರೀಮಂತರು ಮನೆಯವರು, ಆಗಲೇ ಒಳ್ಳೆ ಸುಂದರನಾದ ರಾಜ್ಕುಮಾರ, ಎಲ್ಲ ಹೆಣ್ಣು ಕೊಡೋಕ್ಕೆ ಎಲ್ಲ ರಾಜ್ಕುಮಾರಿಯರೆಲ್ಲ ರೆಡಿ ಇರ್ತಾರಲ್ಲೆಲ್ಲ. ಸೊ ಭಾಳ ಬೇಜಾರಾಗುತ್ತೆ. ಆದರೂ ಸಿದ್ಧಾರ್ಥ ಮಹಾರಾಜ ಒಂಥರ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ನನ್ನ ಮಗನಿಗೆ ಇಷ್ಟು ಉದಾತ್ತವಾದ ಆಕಾಂಕ್ಷೆಗಳಿವೆ ಅಂತ ಹೇಳಿ ಅವನು ಅದನ್ನು ಒಪ್ಕೊಳ್ತಾನೆ. ಇಷ್ಟ ಇರಲ್ಲ, ಬಟ್ ಹಿ ವಿಲ್ ಅಗ್ರಿ. ನಾವು ಕೆಲವೊಂದು ಸಲ ನಮ್ಮ ಮಕ್ಕಳು ಏನಾದರೂ ನಮಗಿಷ್ಟ ಇಲ್ಲದೆ ಇದ್ರೂ ಮುಂದೆ ಅವ್ರ ಲೈಫ್ ಒಳ್ಳೇದಾಗಂಗಿದ್ರೆ ಆಗಲಿ ಅಂತ ಒಪ್ಕೊಳ್ತೀವಲ್ಲ, ಹಾಗೆ. ಬಟ್ ತ್ರಿಶಲಾದೇವಿಗೆ
ತಾಯಿ ಹೃದಯ ಅಲ್ವಾ, ಅವಳಿಗೆ ಒಪ್ಕೊಳಕ್ ಆಗ್ತಾನೇ ಇಲ್ಲ. ಅವಳು ಬಹಳ ಟ್ರೈ ಮಾಡ್ತಾಳೆ ಅವನನ್ನು ಒಲಿಸೋದಕ್ಕೆ, ಸಂಸಾರದಲ್ಲಿ ತರಕ್ಕೆ. ಶ್ವೇತಾಂಬರ ಸಂಪ್ರದಾಯದ ಪ್ರಕಾರ ಅವನಿಗೆ ಮದುವೆ ಇದೆ, ದಿಗಂಬರದ್ರಲ್ಲಿ ಅವನು ಇಲ್ಲ. ಹಾಗೂ ಹೀಗೂ ಒಂದು 30 ವರ್ಷ ಇರ್ತಾರೆ ಮನೆಯಲ್ಲಿ ಮಹಾವೀರರು. ಆದ್ರೂ ಮನೆಯಲ್ಲಿದ್ರೂ ಅವರು ಒಂಥರ ವೈರಾಗ್ಯದಿಂದನೇ ಅವ್ರು ಇರ್ತಾರೆ. ಬಟ್ 30ನೇ ವರ್ಷದಲ್ಲಿ ಅವರು ದೀಕ್ಷೆ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ನಾವು ಕೆಲವೊಂದು ಡಿಸಿಷನ್ಸ್ನ ತಕ್ಷಣ ನಾವು ತಗೊಳಕ್ಕಾಗಲ್ಲ, ಬಿಕಾಸ್ ಆಗಲೇ ಹೇಳದ್ನಲ್ಲ, ಪರಿಸರ ಅಥವಾ ನಾನೆಲ್ಲ ಸಿಚುವೇಶನ್ ನೋಡ್ಬೇಕಾಗತ್ತೆ. ಅವರು ದೀಕ್ಷೆ ತಗೊಳ್ಳುವ ನಿರ್ಧಾರವನ್ನ ಲೋಕಾಂತಿಕ ದೇವತೆಗಳು ಅಂದ್ರೆ ಅಗೇನ್ 5ನೇ ಬ್ರಹ್ಮ ಸ್ವರ್ಗದ ದೇವತೆಗಳು, ಅವರು ಬ್ರಹ್ಮಚಾರಿಗಳು ಆಗಿರ್ತಾರ. ಅವರು ಈ ಬ್ರಹ್ಮ ಸ್ವರ್ಗದವರು, ಅವರು ಬ್ರಹ್ಮಚಾರಿಗಳು. ಅವರು ಬಂದು ನೀನು ತಗೊಂಡ್ಕೊಂಡ ನಿರ್ಧಾರ ಸರಿ ಇದೆ ಅಂತಾನೆ ಅನುಮೋದನೆ ಕೊಡ್ತಾರೆ. ನೆಕ್ಸ್ಟ್ ಅವರು ಹೋಗ್ತಾರೆ ಆ ಜ್ಞಾತವನದಲ್ಲಿ. ಇವ್ರಿಗೆ ಯಾರೂ ದೀಕ್ಷಾ ಗುರುಗಳು ಇಲ್ಲ, ತೀರ್ಥಂಕರರಿಗೆ ಯಾರೂ ದೀಕ್ಷಾ ಗುರುಗಳು ಇರೋದಿಲ್ಲ. ಅವರು ಹೋಗಿ ಆ ಚಂದ್ರಪ್ರಭಾ ಅನ್ನೋ ಪಲ್ಲಕ್ಕಿನ ಅದೆಲ್ಲ ಬರುತ್ತೆ ವಿವರ. ಫಸ್ಟ್ ಮನುಷ್ಯರೇ ಹೊರೋದು, ಅಲ್ಲೇನು ಕಿತ್ತಾಟ ಆಗತ್ತೆ, ನಾವು ಫಸ್ಟ್ ಹೊರ್ತೀವಿ, ನಾವು ಫಸ್ಟ್ ವಿದ್ಯಾಧರರಿಗೂ ದೇವತೆಗಳಿಗೂ, ಅದೆಲ್ಲ ಪಂಚಕಲ್ಯಾಣದಲ್ಲಿ ನೋಡ್ಬೋದು. ಅಲ್ಲಿ ಪಂಚಮುಷ್ಟಿಯಿಂದ ಕೇಶಲೋಚನ ಅವರೇ ಮಾಡ್ಕೊಳ್ತಾರೆ. ಪಂಚಮುಷ್ಟಿ ಅಂದರೆ ಫಸ್ಟ್ ಸೆಂಟ್ರು ಮುಷ್ಟಿಲಿ ಇಷ್ಟು ಕಿತ್ಕೊಳ್ತಾರೆ, ನೆಕ್ಸ್ಟು ಹಿಂದೆ ಮುಂದಿಂದು ಸೈಡು 2, 5 ಮುಷ್ಟಿನಲ್ಲಿ ಕೇಶಲೋಚನ ಮಾಡಿಕೊಂಡು ಅವರು ತಪಸ್ಸಿನಲ್ಲಿ ಅವರು ಲೀನವಾಗ್ತಾರೆ. ಎಷ್ಟು ವರ್ಷ ತಪಸ್ಸು ಮಹಾವೀರದ್ದು? 30ನೇ ವರ್ಷಕ್ಕೆ ಅವ್ರು ಹೋಗ್ತಾರೆ. 12.5 ವರ್ಷ ತಪಸ್ಸು ಅವ್ರದ್ದು. ಎಲ್ಲ ಸಪ್ತತತ್ವಗಳು, ಷಡ್ದ್ರವ್ಯಗಳು, ಈ ಲೋಕದ ವಿಚಾರ ಎಲ್ಲವನ್ನ ವಿಚಾರ ಮಾಡಿ ಏನು ಮಾಡ್ತಾರೆ ತಪಸ್ಸು ಅಂದರೆ ಮಾಡ್ತಾರೆ ಅವರು. ಇದೆಲ್ಲ ತಪಸ್ಸನ್ನು ಮಾಡಿ ಏನಾಗುತ್ತೆ, ತಪಸ್ಸು ಮಾಡ್ತಾ ಮಾಡ್ತಾ ಅವರಿಗೆ ಆಮೇಲೆ ಈ ಒಂದು 12.5 ವರ್ಷದ ಅವಧಿಯಲ್ಲಿ ಅವರ ಆಹಾರ ಸೇವನೆ ಎಷ್ಟು ದಿನ ಆಗಿರುತ್ತೆ ಅಂದರೆ ಬರೀ 350 ದಿನ. ಅಂದರೆ ಎಷ್ಟು ಉಪವಾಸ ಆಗಿರುತ್ತೆ ನೋಡ್ಕೊಂಡು. ಅಂದರೆ ಆಹಾರದ ಮೇಲೆ, ಶರೀರದ ಮೇಲೆ ಏನೂ ಪರಿವೇ ಇಲ್ಲದ ಹಾಗೆ ಅದು ತಪಸ್ಸು. ಅದೇ ನಿಜವಾದ ಆತ್ಮಧ್ಯಾನ. ನಮ್ಗೊಂದು ಸ್ವಲ್ಪ ಹೊತ್ತು ಕೆಳಗೆ ಕೂತ್ಕೊಂಡ್ರೆ ನಮಗೆ ಕಷ್ಟ. ಅಂದರೆ ಅವರು ತಪಸ್ಸು ಹೇಗಿರುತ್ತೆ ಅಂದರೆ ಶರೀರದದ್ದು ಹೋಗೇ ಬಿಟ್ಟಿರುತ್ತೆ, ಬರೀ ಆತ್ಮಧ್ಯಾನ ಆಗ್ತಾ ಇರುತ್ತೆ. ಹೀಗೆ ಮಾಡ್ತಾ ಏನಾಗುತ್ತೆ, ಫಸ್ಟು ತೀರ್ಥಂಕರ ಆಗೋದು ಘಾತಿ ಕರ್ಮ ನಾಶ ಆಗುತ್ತೆ. ಘಾತಿ ಕರ್ಮಗಳು ನಿಮಗೆ ಗೊತ್ತು, ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯ. ಇವು 4 ನಾಶ ಆದ ಕೂಡಲೇ ಅನಂತ ಚತುಷ್ಟಯಗಳು ಪ್ರಾಪ್ತಿಯಾಗುತ್ತೆ. ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ ಮತ್ತು ಅನಂತ ಸುಖ. ಇದು ಆದಮೇಲೆ ತಕ್ಷಣ ದೇವೇಂದ್ರನ ಸಿಂಹಾಸನ ಅಲಗಾಡುತ್ತೆ. ನಂತರ ಅವನು ಕುಬೇರನಿಗೆ ಆಜ್ಞೆ ಮಾಡ್ತಾನೆ ಸಂವತ್ಸರನ ರಚನೆ ಮಾಡೋಕೆ. ಆ ಸಂವತ್ಸರಣದಲ್ಲಿ ಇವರು ಫಸ್ಟ್ ಆಗೋದು ವಿಪುಲಾಚಲದಲ್ಲಿ ಅವ್ರದ್ದು ದಿವ್ಯಧ್ವನಿ ಆಗೋದು. ಆದರೆ ಇದೂ ಗೊತ್ತಿದೆ ನಿಮಗೆ, 65 ದಿನ ದಿವ್ಯಧ್ವನಿ ಹೊರಡಲ್ಲ. ಯಾಕೆ ದಿವ್ಯಧ್ವನಿ ಯಾಕೆ ಹೊರಡಲ್ಲ? ಅವರ ದಿವ್ಯಧ್ವನಿಯನ್ನ ಅರ್ಥೈಸುವಂತಹ ಗಣಧರರು ಇಲ್ಲ, ಬಂದಿಲ್ಲ. ಹಂಗಾರೆ ನೀವು ಕೇಳ್ಬೋದು ಇನ್ನೊಂದು ಕ್ವೆಶನ್, ದಿವ್ಯಧ್ವನಿ ಎಲ್ಲರಿಗೂ ಅರ್ಥ ಆಗಂಗಿದ್ರೆ ಯಾಕೆ? ನಮಗೆ ಕನ್ನಡ ನಮಗೆ ಬರುತ್ತೆ, ಇವಾಗ ಯಾರಾದರೂ ಹೇಳುವಾಗ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಕ್ಲಿಷ್ಟ ವಿಷಯಗಳು ನಾವು ಈಗ ನಮ್ಮ ಜೈನ ಧರ್ಮದ ಪುಸ್ತಕ ತಗೊಂಡು ನೋಡಿದ್ರೆ ಆ ಪಾರಿಭಾಷಿಕ ಪದಗಳನ್ನು ಕನ್ನಡದಲ್ಲೇ ಓದಿದ್ರು ನಮ್ಗೆ ಅರ್ಥ ಆಗಲ್ಲ. ಹೌದಾ? ಅಂತಹ ಕ್ಲಿಷ್ಟ ಪದಗಳ, ಕ್ಲಿಷ್ಟ ವಿಷಯಗಳ ವಿವರಣೆ ಕೊಡೋದಕ್ಕೋಸ್ಕರ ಗಣಧರರು ಇರ್ತಾರೆ. ಹೌದಾ? ಸಂಪೂರ್ಣವಾಗಿ ನಮಗೆ ಭಾಷೆ ಅರ್ಥ ಆಗುತ್ತೆ, ಭಾವ ಅರ್ಥ ಆಗಿರಲ್ಲ ಒಂದ್ಸಲ. ಸೊ ಅದಕ್ಕೋಸ್ಕರ ಈ ಒಂದು ಗಣಧರರು, ಇಂದ್ರಭೂತಿ ಗಣಧರನ ವಿಷಯ ನಾನು ಹೇಳಲ್ಲ. ಅವನು ವೈದಿಕ ಆಗಿದ್ದವನು ಮಾನಸ್ತಂಭ ನೋಡಿ ಗರ್ವಭಂಗ ಆಗಿ ಮಹಾನ್ ಜ್ಞಾನಿ, ಆದರೆ ಅಹಂಕಾರಿ. ಅಹಂಕಾರ ಇರೋವರೆಗೂ ಅದು ಮಿಥ್ಯಾಜ್ಞಾನನೇ, ಸಮ್ಯಜ್ಞಾನ ಅಲ್ಲ. ಸೊ ಅವನು ಇಂದ್ರಭೂತಿ ಹಿಡಿದು ಎಷ್ಟು ಅವನು ಪ್ರಮುಖ ಗಣಧರ, 11 ಗಣಧರರು ಅವರಿಗೆ ಇರ್ತಾರೆ. ಸೊ ಇದು ಈ ಮಹಾವೀರ ತೀರ್ಥಂಕರು ಮುಂದೆ ಅವರು ಸಂವತ್ಸರನ ಬಿಟ್ಟು ಅಘಾತಿ ಕರ್ಮ ನಿಮಗೆ ಗೊತ್ತು ಯಾವುದು? ಆಯು, ನಾಮ, ಗೋತ್ರ, ವೇದನೀಯ. ಗೋತ್ರ ವೇದನೀಯ. ಸೊ
ಏನೇನು ಮತ್ತೆ ಪ್ರಾಪ್ತ ಆಗುತ್ತೆ ಅವ್ರಿಗೆ? ನಾಮಕರ್ಮದ ನಾಶದಿಂದ ಸೂಕ್ಷ್ಮತ್ವ, ಆಯುಕರ್ಮದ ನಾಶದಿಂದ ಅವಗಾಹನತ್ವ, ವೇದನೀಯ ಕರ್ಮದ ನಾಶದಿಂದ ಅವ್ಯಾಬಾಧತ್ವ, ಮತ್ತು ಅಗುರು ಲಘುತ್ವ. ಗೋತ್ರ ಕರ್ಮದ ನಾಶದಿಂದ ಅಗುರು ಲಘುತ್ವ. ಸೊ ಅಷ್ಟಕರ್ಮ ದೂರ ಅಷ್ಟಗುಣಧಾರ ಹೇಳ್ತಾ ಇರ್ತೀವಲ್ಲ ನಾವು. ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ, ಸೂಕ್ಷ್ಮತ್ವ, ಅವಗಾಹನತ್ವ, ಅಗುರು ಲಘುತ್ವ, ಅವ್ಯಾಬಾಧತ್ವ. ಇವು 8 ಗುಣಗಳು. ಅದಾದಮೇಲೆ ಅವರು ಸಿದ್ಧರಾಗೋದು. ಈ ಮಹಾವೀರರ ಬಗ್ಗೆ ನಾವು ಇದನ್ನು ಯಾಕೆ ಭಗವದ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ನಾವು ಆಲೋಚನೆ ಮಾಡಬೇಕು. ಎಲ್ಲ ಆತ್ಮನೂ ಸ್ವತಂತ್ರನೇ. ಎಲ್ಲ ಆತ್ಮನಲ್ಲಿ ಅನಂತ ಶಕ್ತಿ ಇದೆ. ಆದರೆ ಅವರು ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾವು ನಮ್ಮಲ್ಲಿ ಅವ್ಯಕ್ತವಾಗಿದೆ. ಈವನ್ ಐ ಹ್ಯಾವ್ ದ ಕೆಪಬಿಲಿಟಿ ಟು ಬಿಕಮ್ ಪರಮಾತ್ಮ. ಆದರೆ ನಾವೇನು ಪುರುಷಾರ್ಥವನ್ನು ನಾವು ಮಾಡ್ತಾ ಇಲ್ಲ. ಮಹಾವೀರರಂಥವ್ರು ತೋರಿಸಿದ್ದೇನು ಅಂತಂದರೆ, ನಿಮ್ಮ ಒಂದು ಏನು ಕೆಪಾಸಿಟಿ ಇದೆ ನಿಮ್ಮಲ್ಲಿ, ನಿಮ್ಮ ಆತ್ಮನಲ್ಲಿ ಏನು ಶಕ್ತಿ ಇದೆ ಅದನ್ನು ನೀವು ರೂಢಿಸ್ಕೊಳ್ಳಿ. ನೀವು ಪುರುಷಾರ್ಥ ಮಾಡಿ, ಪಂಚಪಾಪಗಳನ್ನು ಬಿಡಿ. ಫಸ್ಟು ಅಹಿಂಸೆನೇ ಒಂದು ಮೇನು. ಅವ್ರು ಬೋಧಿಸಿದ್ದು ಅಹಿಂಸೆ, ಅಪರಿಗ್ರಹ, ಅನೇಕಾಂತವಾದ. ಇಷ್ಟೊತ್ತು ತಾವೆಲ್ಲ ಬಹಳ ಒಂದು ಶಾಂತ ರೀತಿಯಿಂದ ನನ್ನ ಒಂದು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ, ಮಹಾವೀರ ಭಗವಂತರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ